ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ವರಮಹಾಲಕ್ಷ್ಮಿ ವ್ರತದ ದಿವಸ ಏನಂತಂದರೆ ಕಲಶದಲ್ಲಿ ಹಾಕುವಂತಹ ದೈವಿಕ ವಸ್ತುಗಳು ನೋಡ್ರಿ ಇವು. ಆ ಒಂದು ಯಾವ್ಯಾವ ವಸ್ತುಗಳನ್ನು ನಾವು ಕಲಶದಲ್ಲಿ ಹಾಕಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರತಿ ವರ್ಷ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮಾಡುವಂಥದ್ದು, ಬಟ್ ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಮೊದಲು ನೋಡ್ರಿ, ವರಮಹಾಲಕ್ಷ್ಮಿ ವ್ರತದ ದಿವಸ ಏನಪ್ಪ ಅಂತಂದರೆ ಮನೆಯನ್ನು ಸ್ವಲ್ಪ ಕಲ್ಲುಪ್ಪು, ಗಂಜಲು ಮತ್ತು ತೀರ್ಥ ನೀರು ಅಂದರೆ ದೇವಸ್ಥಾನದಿಂದ ತಂದಿರುವಂತಹ ನೀರನ್ನು ಹಾಕಿ ಮನೆಯನ್ನು ನೆಲ ಒರೆಸ್ಬೇಕು. ಆ ನಂತರ ನೋಡ್ರಿ ಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಮಾಡುವಂಥದ್ದು. ಮತ್ತು ಈ ಒಂದು ಕಲಶದಲ್ಲಿ ನಾವು ಯಾವ ವಸ್ತುಗಳನ್ನು ಹಾಕಿದ್ರೆ ನಮಗೆ ಅದೃಷ್ಟ ಅನ್ನೋದನ್ನು ನೋಡೋಣಂತೆ. ಕಲಶದಲ್ಲಿ ನೋಡ್ರಿ ಕೆಲವೊಬ್ಬರು ನೀರು ತೊಗೋತಾರೆ, ಮತ್ತು ಇನ್ನು ಕೆಲವರು ಏನಂತಂದರೆ ಅಕ್ಕಿ ಯೂಸ್ ಮಾಡ್ತಾರೆ. ಮತ್ತು ಅಕ್ಕಿಯನ್ನು ಯೂಸ್ ಮಾಡೋದು ಒಳ್ಳೇದು ನೋಡ್ರಿ. ಯಾಕಪ್ಪ ಅಂದರೆ ಅದರೊಳಗೆ ಹಾಕಿರುವಂಥ ಪದಾರ್ಥಗಳು ಏನಂದರೆ ನಮಗೆ ವೇಸ್ಟ್ ಆಗೋದಿಲ್ಲ, ವಾಪಸ್ಸು ಯೂಸ್ ಮಾಡ್ಕೋಬೋದು. ಕೆಳಗಡೆ ದೊಡ್ಡದು ಒಂದು ಬಿಂದಿಗೆ ಇಟ್ಟು ಅದರ ಮೇಲೆ ನೀವು ಒಂದು ಚೊಂಬನ ಇಡ್ತೀರಲ್ಲ, ಅದರಲ್ಲಿ ಅಕ್ಕಿನ ಹಾಕ್ಬೇಕು. ಕೆಳಗಡೆ ಗಂಗೆಯನ್ನು ಆಹ್ವಾನ ಮಾಡ್ಕೋಬೇಕಂದ್ರೆ ಇನ್ನೊಂದು ಕಲಶದಲ್ಲಿ ನೀರು. ಎರಡು ನಾರ್ಮಲಿ ಎಲ್ಲರೂ ಸೀರೆಯನ್ನು ಉಡಿಸ್ತಾರೆ ನೋಡ್ರಿ, ಹಾಗಾಗಿ ಎರಡು ಯೂಸ್ ಮಾಡ್ತಾರೆ. ಒಂದರೊಳಗೆ ನೀರು, ಒಂದು ಬಿಂದಿಗೆ ಅಂದರೆ ನೀರು ತುಂಬಿರುವಂಥ ಬಿಂದಿಗೆನ ಕೆಳಗಡೆ ಇಟ್ಟು ಅದರ ಮೇಲೆ ಏನಂತಂದರೆ ಒಂದು ಅಕ್ಕಿಯನ್ನು ಹಾಕಿ ಕಲಶವನ್ನು ಇಡಬೇಕು. ಅದರಲ್ಲಿ ಇವೆಲ್ಲ ಪದಾರ್ಥಗಳನ್ನು ಹಾಕುವಂಥದ್ದು ನೋಡ್ರಿ. ದೈವಿಕ ಪದಾರ್ಥಗಳಂತಲೇ ಹೇಳಬಹುದು, ದೈವಿಕ ವಸ್ತುಗಳಂತಲೇ ಹೇಳಬಹುದು. ತೋರಿಸ್ತಾ ಇದ್ದೀನಿ ನೋಡ್ರಿ ಏನೇನು ಹಾಕ್ಬೇಕಂತ. ಫಸ್ಟು ಅಕ್ಕಿ ನೋಡ್ರಿ, ಅಕ್ಕಿಯನ್ನು ಹಾಕೋಬೇಕು. ಕಲಶ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಬಾಳೆ ಎಲೆಯನ್ನು ಹಾಕೋಬೇಕು. ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕಿ ಆ ನಂತರ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು ನೋಡ್ರಿ. ಬಿಂದಿಗೆ ಇಡ್ತಿರಲ್ಲ ಅದಕ್ಕಿಂತ ಮುಂಚೆ ಬಾಳೆ ಎಲೆಯನ್ನು ಹಾಕಬೇಕು. ಬಾಳೆ ಎಲೆ ತುದಿ ನೋಡ್ರಿ ಮಹಾಲಕ್ಷ್ಮಿಯ ಬಲಗೈ ಕಡೆ ತುದಿ ಬರಬೇಕು. ಆ ಥರ ಬಾಳೆ ಎಲೆಯನ್ನು ಇಟ್ಕೊಂಡು ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನೀವು ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ರಂಗೋಲಿಯನ್ನು ನಿಮ್ಗೆ ಯಾವ್ದು ಬರುತ್ತೋ ಅಷ್ಟದಳ ಪದ್ಮ ಕಮಲ ಯಾವುದಾದ್ರೂ ರಂಗೋಲಿಯನ್ನು ಬಿಡಿಸಿರ್ಬೇಕು ನೋಡ್ರಿ. ಇದಿಷ್ಟು ಮುಂಚೆ ಪ್ರೊಸೀಜರು. ಮತ್ತು ಈಗ ನಾವು ಕಲಶದಲ್ಲಿ ಯಾವ್ಯಾವ ವಸ್ತುಗಳನ್ನು ಹಾಕಬೇಕಂತ ನೋಡೋದಾತಪ್ಪ ಅಂದ್ರೆ, ಮೊದಲು ಅಕ್ಕಿಯನ್ನು ಹಾಕ್ಕೋಬೇಕು. ಆ ನಂತರ ನಾನಿವಾಗ ಪ್ಯಾಕೆಟನ್ನು ಇಟ್ಟಿದ್ದೀನಿ ನೋಡ್ರಿ, ಅರಶಿನ ಕುಂಕುಮದ ಪ್ಯಾಕೆಟ್. ಸ್ವಲ್ಪ ಅರಶಿನ, ಒಂದು ಸ್ವಲ್ಪ ಕುಂಕುಮವನ್ನು ಹಾಕ್ಕೋಬೇಕು. ಆಮೇಲೆ ಹೂವನ್ನು ಹಾಕೋಬೇಕು. ಆ ನಂತರ ನೋಡ್ರಿ ಒಂದು ಬಟ್ಲಡಿಕೆ ಹಾಕೋಬೇಕು. 6 ಹಳದಿ ಕವಡೆಯನ್ನು ಹಾಕಬೇಕು ಆ ಒಂದು ಕಲಶದಲ್ಲಿ. ಮತ್ತು 6 ಕಮಲದ ಬೀಜ. ಮತ್ತು ಮಹಾಲಕ್ಷ್ಮಿಗೆ ಡ್ರೈ ಫ್ರೂಟ್ಸ್ ಅಂದರೆ ಭಾಳ ಇಷ್ಟ, ಹಾಗಾಗಿ 6 ಬಾದಾಮಿಯನ್ನು ಹಾಕೋಬೇಕು ನೋಡ್ರಿ. ಎಲ್ಲನೂ 6 ತೊಗೋಬೇಕು. ಮತ್ತು 6 ಗೋಮತಿ ಚಕ್ರವನ್ನು ಹಾಕೋಬೇಕು. ಈ ಥರ ಇರ್ತಾವೆ ನೋಡ್ರಿ ಗೋಮತಿ ಚಕ್ರ ಅಂದ್ರೆ ಈ ಥರ ಇರ್ತಾವೆ. ಕವಡೆ ಏನಂತಂದ್ರೆ ಒಂದು ಸ್ವಲ್ಪ ಹಳದಿ ಮಿಶ್ರಿತ ಇರುವಂಥ ಕವಡೆಗಳನ್ನು ಹಾಕ್ಕೊಳ್ರಿ. ಬಟ್ಲಡಿಕೆಯನ್ನು ಯೂಸ್ ಮಾಡೋದು ಒಳ್ಳೇದು ನೋಡ್ರಿ. ಹೋಳು ಅಡಿಕೆ ಹಾಕಬಾರ್ದು, ಬಟ್ಲಡಿಕೆಯನ್ನು ಹಾಕೋಬೇಕು. ಅಕ್ಕಿ ಮತ್ತು ಅದ್ರ ಜೊತೆಗೆ ಏನಂತಂದ್ರೆ ಅರಶಿನ ಕುಂಕುಮ ಮತ್ತು ಇವಿಷ್ಟು ಸಾಮಾನು. ಇನ್ನೂ ಇದೆ 6 ಗೋಡಂಬಿ ಭಾಳ ಇಷ್ಟ ಮಹಾಲಕ್ಷ್ಮಿಗೆ, ಹಾಗಾಗಿ ಗೋಡಂಬಿಯನ್ನು 6 ಹಾಕೋಬೇಕು. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ 6 ಲವಂಗವನ್ನು ಹಾಕೋಬೇಕು, ಶ್ರೇಷ್ಠ. ಇದು ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಅಂತಲೇ ಹೇಳ್ಬೋದು ನೋಡ್ರಿ. ಯಾವ್ದು ಮಿಸ್ ಆದ್ರೂ ಲವಂಗವನ್ನು ಹಾಕಲೇಬೇಕು ನೀವು. ಇವೆಲ್ಲ ಹೆಚ್ಚು ಕಮ್ಮಿ ಮನೆಯಲ್ಲಿ ಇರುವಂತಹ ಪದಾರ್ಥಗಳು ನೋಡ್ರಿ. ಈ ಗೋಮತಿ ಚಕ್ರ ಮತ್ತು ಕವಡೆ, ಕಮಲದ ಬೀಜ ಮಾತ್ರ ನೀವು ಗ್ರಂಥಿ ಅಂಗಡಿಲಿ ಸಿಗ್ತವೆ, ಅಲ್ಲಿ ತರ್ಬೋದು. ಮಿಕ್ಕಿರೋಂಥ ಮನೇಲಿರ್ತಾವೆ. ಆಮೇಲೆ ಬೆಳ್ಳಿ ಚೂರು ಏನಿರುತ್ತೋ ನಿಮ್ಮ ಮನೇಲಿ, ಬೆಳ್ಳಿ ಉಂಗುರ ಆಗಿರ್ಬೋದು ಅಥವಾ ಏನೇ ಪದಾರ್ಥ ಇದ್ದರೂ ಬೆಳ್ಳಿದು ಒಂದು ಚೂರನ್ನು ಹಾಕಬೇಕು. ಮತ್ತು ಅದರ ಜೊತೆಗೆ ಒಂದು ಬಂಗಾರದ ಚೂರು ಅಂದರೆ ಬಂಗಾರದ್ದು ಮುಗ್ಬೊಟ್ಟಾಗಿರ್ಬೋದು ಅಥವಾ ನೀವು ಏನಿರುತ್ತೋ ಅದನ್ನು ಹಾಕುವಂಥದ್ದು ನೋಡ್ರಿ, ಉಂಗುರ ಈ ಥರ. ಮತ್ತು ಒಂದು ಬೆಳ್ಳಿ ಕಾಯಿನನ್ನು ಹಾಕೋಬೇಕು. ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕಿ, ಇಲ್ಲಪ್ಪ ಅಂತಂದ್ರೆ ಗೋಲ್ಡ್ ಕಲರ್ 5 ರೂಪೀಸ್ ಕಾಯಿನ್ ಬರುತ್ತಲ್ಲ ಅದನ್ನಾದರೂ ಹಾಕೋಬೋದು. ಇದ್ದರೆ ಬೆಳ್ಳಿ ಕಾಯಿನ್, ಇಲ್ಲ ಅಂದರೆ ಆ ಕಾಯಿನ್ ಹಾಕೋಬೋದು. ಮತ್ತು ಮುಂದಿನ ವರ್ಷ ಮಹಾಲಕ್ಷ್ಮಿ ಆ ಒಂದು ಅದೃಷ್ಟವನ್ನು ಕೊಡ್ತಾಳೆ ಅಂತಲೇ ಹೇಳ್ಬೋದು, ಬೆಳ್ಳಿ ಕಾಯಿನ್ ತೊಗೊಳ್ಳೋಷ್ಟು. ಅದ್ರ ಜೊತೆಗೆ ನೋಡ್ರಿ ಇದು ಲವಂಚದ ಬೇರು ಅಂತ ಕರೀತಾರೆ. ಈ ಒಂದು ಲವಂಚದ ಬೇರು ಕೂಡ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ, ಇದನ್ನು ಕೂಡ ಹಾಕೋಬೇಕು. ಇದೇನಂತಂದ್ರೆ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆನೂ. ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಬಿಡ್ರಿ. ಬಟ್ ಉಳ್ಕಿದ್ದು ಡ್ರೈ ಫ್ರೂಟ್ಸ್ ಅವಂತ ಮನೇಲಿರ್ತಾವೆ. ಮತ್ತು ಕವಡೆ, ಗೋಮತಿ ಚಕ್ರ ಇವನ್ನೆಲ್ಲ ಹಾಕೋಬೇಕು ನೋಡ್ರಿ. ಮತ್ತು ಒಂದು ಸ್ವಲ್ಪ ಅಕ್ಕಿಯನ್ನು ಹಾಕೋಬೇಕು. ಇದಾದ ನಂತರ ಉತ್ತತ್ತಿಯನ್ನು ಹಾಕೋಬೇಕು. ಖರ್ಜೂರ ಅಂತಾರಲ್ಲ ಅದು ಹಾಕೋಬೇಕು ನೋಡ್ರಿ.
ಒಂದು ಡ್ರೈ ಫ್ರೂಟ್ಸ್ ಹೆಚ್ಚಾಗಿ ಮಹಾಲಕ್ಷ್ಮಿ ಇಷ್ಟ ಆಗಿರೋದ್ರಿಂದ ಅವು ಇಷ್ಟನ್ನು ಹಾಕಬೇಕು. ಒಂದು ಉತ್ತತ್ತಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ ನಾನು. ಅಂದರೆ ಇವೆಲ್ಲ ಕಲಶದಲ್ಲಿ ಹಾಕುವಂಥ ಸಾಮಾನು, ಹಾಗಾಗಿ ಒಂದನ್ನು ತೊಗೊಂಡಿದ್ದೀನಿ. ಮತ್ತು ಇದರ ಜೊತೆಗೆ ಏನಂತಂದರೆ ಒಂದು ಉತ್ತತ್ತಿಯನ್ನು ಹಾಕ್ಕೋಬೇಕು. ಮತ್ತು ಅದಾದಮೇಲೆ ಒಂದು ಅರಿಶಿಣದ ಕೊಂಬನ್ನು ಹಾಕಬೇಕು ನೋಡಿರಿ. ಮಕ್ಕಳಿರುವಂತಹ ಅರಿಶಿಣದ ಕೊಂಬ, ಅಂದರೆ ತುದಿ ಈ ಥರ ಕಡೆ ಬಂದಿರಬೇಕು. ಈ ಥರದ್ದು ಒಂದು ಅರಿಶಿಣದ ಕೊಂಬನ್ನು ಹಾಕ್ಕೋಬೇಕು. ಇವಿಷ್ಟು ಏನಂತಂದ್ರೆ ಕಲಶದಲ್ಲಿ ಹಾಕುವಂತಹ ಒಂದು ಪದಾರ್ಥಗಳು ನೋಡಿರಿ. ಇವಿಷ್ಟು ಮನೆಯಲ್ಲೇ ಇರುವಂಥ ಒಂದಿಷ್ಟು ಇರ್ತಾವೆ, ಒಂದಿಷ್ಟು ಏನಂತಂದ್ರೆ ತರಬೇಕಾಗತ್ತೆ ಅಷ್ಟೇ ನೋಡಿರಿ, ಇನ್ನೇನಿಲ್ಲ. ಇವಿಷ್ಟು ಹಾಕಿದ್ರೆ ಅದೃಷ್ಟ ಅಂತಲೇ ಹೇಳಬಹುದು ವರಮಹಾಲಕ್ಷ್ಮಿ ಕಲಶದಲ್ಲಿ. ಇದೆಲ್ಲ ನೋಡಿರಿ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಬಹುದು. ಇವಿಷ್ಟು ಹಾಕಿದ್ರೆ ಆಯಿತು. ಈ ಒಂದು ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನಾನು ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.